ಇವರು ಹುಟ್ಟುತ್ತಲೇ ಅದೃಷ್ಟವನ್ನು ಹೊತ್ತುಕೊಂಡು ಹುಟ್ಟಿರುತ್ತಾರೆ ಎಂದಿದೆ ಗರುಡ ಪುರಾಣ. ಕೆಲವೊಂದು ಜನರನ್ನು ನೋಡಿದಾಗ ನಮಗೆ ಅವರೆಷ್ಟು ಅದೃಷ್ಟವಂತರು ಎಂದು ತಿಳಿಯುತ್ತದೆ. ಅವರು ಯಾವುದೇ ಕೆಲಸವನ್ನು ಮಾಡಿದರೂ, ಏನೇ ಅಂದುಕೊಂಡರೂ ಅದರಲ್ಲಿ ಯಶಸ್ಸನ್ನು ಕಾಣುತ್ತಾರೆ. ಅಂತಹವರನ್ನು ನೋಡಿದಾಗ ಅಬ್ಬಾ, ಇವರು ಹುಟ್ಟುತ್ತಲೇ ಅದೃಷ್ಟವನ್ನು ಬೆನ್ನಿಗೆ ಹಾಕಿಕೊಂಡು ಹುಟ್ಟಿದವರು ಅಂದುಕೊಳ್ಳುತ್ತೇವೆ. ಗರುಡ ಪುರಾಣದಲ್ಲೂ ಇದರ ಬಗ್ಗೆ ಹೇಳಲಾಗಿದೆ. ಗರುಡ ಪುರಾಣದ ಪ್ರಕಾರ ಹುಟ್ಟುತ್ತಲೇ ಅದೃಷ್ಟವಂತರಾಗಿ ಹುಟ್ಟಿದವರು ಹೇಗಿರುತ್ತಾರೆ ಗೊತ್ತಾ? ಅವರ ಜೀವನ ಹೇಗಿರುತ್ತೆ ನೋಡಿ. ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮವು ಅಮರತ್ವವನ್ನು ಪಡೆದುಕೊಂಡಿರುತ್ತದೆ. ಆದರೆ ದೇಹವೆಂಬುದು ಶಾಶ್ವತವಲ್ಲ. ತಮ್ಮ ಜೀವಿತಾವಧಿ ಮುಗಿಯುತ್ತಿದ್ದಂತೆಯೇ ದೇಹ ಪ್ರಕೃತಿಯಲ್ಲಿ ಲೀನವಾಗುತ್ತದೆ ಮತ್ತು ಆತ್ಮ ಬೇರೊಂದು ದೇಹವನ್ನು ಸೇರಿಕೊಳ್ಳುವ ಕ್ರಿಯೆಯತ್ತ ತೊಡಗಿರುತ್ತದೆ. ಆತ್ಮ ಯಾವ ದೇಹವನ್ನು ಸೇರಿಕೊಂಡಿರುತ್ತದೆಯೋ ಅದು ಆ ವ್ಯಕ್ತಿಯು ಮಾಡಿದ ಪಾಪ ಕರ್ಮಗಳಿಗೆ ಹೊಣೆಯಾಗಿರುತ್ತದೆ. ಆತ್ಮವು ಒಳ್ಳೆಯ ಕಾರ್ಯಗಳನ್ನು ಮಾಡಿದ ದೇಹದಲ್ಲಿದ್ದರೆ ಅದು ಆ ವ್ಯಕ್ತಿ ಮರಣದ ನಂತರ ಸ್ವರ್ಗವನ್ನು ಸೇರುತ್ತದೆ. ಕೆಟ್ಟ ಕಾರ್ಯ ಮಾಡಿದ್ದರೆ ನರಕವನ್ನು ಸೇರುತ್ತದೆ. ಆದರೂ ಈ ಸ್ವರ್ಗ, ನರಕ ಅಥವಾ ಪಿತೃಲೋಕವೆಂಬುದು ಶಾಶ್ವತವಲ್ಲ. ಒಂದು ನಿರ್ದಿಷ್ಟ ಅವಧಿಯ ನಂತರ ಆತ್ಮವು ಮರುಜನ್ಮವನ್ನು ಪಡೆದುಕೊಳ್ಳುತ್ತದೆ. ಗರುಡ ಪುರಾಣದ ಕೆಲವೊಂದು ಆತ್ಮ ಮರುಜನ್ಮವನ್ನು ಪಡೆದುಕೊಳ್ಳುತ್ತಲೇ ಆ ವ್ಯಕ್ತಿಯನ್ನು ಅದೃಷ್ಟವಂತನನ್ನಾಗಿ ಮಾಡುತ್ತದೆ. ದೈವಿಕ ಲೋಕದಿಂದ ಬಂದಿರುವ ಆತ್ಮ. ಧರ್ಮಗ್ರಂಥಗಳ ಪ್ರಕಾರ ಮರಣದ ನಂತರ ಆತ್ಮ ಮತ್ತೊಂದು ದೇಹವನ್ನು ಪಡೆದುಕೊಂಡಾಗ ಅವರು ತಮ್ಮ ಹಿಂದಿನ ಜನ್ಮದಲ್ಲಾದ ಘಟನೆಗಳನ್ನು ಮರೆತು ಬಿಡುತ್ತಾರೆ. ಹಿಂದಿನ ಜನ್ಮದ ಬಗ್ಗೆ ಒಂದಿಷ್ಟು ವಿಚಾರಗಳು ಅವರಿಗೆ ತಿಳಿದಿರುವುದಿಲ್ಲ. ಆದರೆ ಮತ್ತೊಂದು ದೇಹವನ್ನು ಸೇರುವ ಮುನ್ನ ಸ್ವರ್ಗದಲ್ಲಿ ಸ್ಥಾನ ಪಡೆದಿರುವ ಆತ್ಮಗಳು ಅಥವಾ ಸ್ವರ್ಗದಿಂದ ಬಂದಿರುವ ಆತ್ಮಗಳು ಕೆಲವು ವಿಶೇಷ ಗುಣಗಳನ್ನು ಹೊಂದಿರುತ್ತದೆ ಎಂದು ಹೇಳಲಾಗಿದೆ. ಅವರಿಗೆ ತಮ್ಮ ಹಿಂದಿನ ಜನ್ಮದ ಕೆಲವೊಂದು ಘಟನೆಗಳು ಕನಸಿನಂತೆ ಬಂದು ಹೋಗುತ್ತದೆ. ಅಂತಹ ವ್ಯಕ್ತಿಯ ಆತ್ಮವು ನೇರವಾಗಿ ಸ್ವರ್ಗ ಸುಖವನ್ನು ಅನುಭವಿಸಿ ಬಂದಿರುವ ಆತ್ಮಗಳಾಗಿರುತ್ತವೆ. ಸಿಹಿ ಮಾತು ಮತ್ತು ಸಭ್ಯ ನಡವಳಿಕೆ ಹೊಂದಿರುವ ಜನರು. ಹುಟ್ಟಿನಿಂದಲೇ ಅದೃಷ್ಟವನ್ನು ಬೆನ್ನಿಗೆ ಕಟ್ಟಿಕೊಂಡು ಹುಟ್ಟಿರುವ ಜನರು ಯಾವಾಗಲೂ ಸಿಹಿಯಾದ ಮಾತುಗಳನ್ನು ಮಾತನಾಡುತ್ತಾರೆ. ಅವರು ಅತ್ಯಂತ ಸರಳವಾದ ಹಾಗೂ ಸೌಮ್ಯವಾದ ಜೀವನ ಶೈಲಿಯನ್ನು, ವರ್ತನೆಯನ್ನು ಹೊಂದಿರುತ್ತಾರೆ. ಇಂತಹ ಜನರು ತಮ್ಮೊಂದಿಗಿರುವ ಎಲ್ಲರನ್ನೂ ಗೌರವದಿಂದ ಕಾಣುತ್ತಾರೆ. ಇತರರನ್ನು ಅವಮಾನಿಸುವುದಾಗಲಿ, ಅವರ ಮನಸ್ಸಿಗೆ ನೋವುಂಟು ಮಾಡುವುದಾಗಲಿ ಅಥವಾ ಇತರರಿಗೆ ಕಿರಿಕಿರಿಯನ್ನುಂಟು ಮಾಡುವುದಾಗಲಿ ಮಾಡುವುದಿಲ್ಲ. ಅವನನ್ನು ನೋಡಿದಾಗ ಸೌಮ್ಯ ಆತ್ಮವು ಮಾನವ ರೂಪಕ್ಕೆ ಇಳಿದಿದೆ ಎನ್ನುವ ಭಾವನೆ ನಮಗೆ ಮೂಡುತ್ತದೆ. ನಿಸ್ವಾರ್ಥ ಮತ್ತು ದಾನ ಮಾಡುವ ಗುಣವುಳ್ಳವರು. ನಾವು ನಮ್ಮ ಸುತ್ತಮುತ್ತ ಕೆಲವೊಂದು ಜನರನ್ನು ಗಮನಿಸಿರಬಹುದು. ಅವರು ಯಥೇಚ್ಛವಾಗಿ ದಾನ ಮಾಡುವಂತಹ ಗುಣಗಳನ್ನು ಹೊಂದಿರುತ್ತಾರೆ. ಅವರು ಇತರರಿಂದ ಏನನ್ನೂ ಬಯಸದೆ ಎಲ್ಲವನ್ನೂ ದಾನ ಮಾಡಲು ಮುಂದೆ ಬರುತ್ತಾರೆ. ಅವರು ತನ್ನ ಸುಖವನ್ನು ಕಂಡುಕೊಂಡು ಅದರಲ್ಲಿ ಸಂತೋಷ ಪಡುವುದಕ್ಕಿಂತಲೂ ಇತರರಿಗೆ ತನ್ನಿಂದ ಸಂತೋಷವಾಗುವುದನ್ನು ಕಂಡು ಹೆಚ್ಚು ಸಂತುಷ್ಟರಾಗಿರುತ್ತಾರೆ. ಅವರು ಇತರರ ಸುಖದಲ್ಲಿ ತೃಪ್ತಿಯನ್ನು ಕಾಣುತ್ತಾರೆ. ಅಂತಹ ಜನರು ಹುಟ್ಟಿನಿಂದಲೇ ಅದೃಷ್ಟವನ್ನು ಜೊತೆಗಿಟ್ಟುಕೊಂಡು ಹುಟ್ಟಿರುತ್ತಾರೆ. ಇನ್ನು ಆಕರ್ಷಕ ಸೌಂದರ್ಯ ಹೊಂದಿದವರು. ಸುಂದರ, ಹೊಳೆಯುವ ಮತ್ತು ಚೆನ್ನಾಗಿ ಅಂದವಾಗಿ ಹಲ್ಲುಗಳನ್ನು ಹೊಂದಿರುವ ಜನರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿರಬಹುದು ಎಂದು ಧರ್ಮ ಗ್ರಂಥಗಳು ಹೇಳುತ್ತವೆ. ಅವರ ಮುಖಗಳು ನೈಸರ್ಗಿಕವಾಗಿ ಹೊಳಪನ್ನು ಹೊಂದಿರುತ್ತವೆ. ಇದು ಆಂತರಿಕ ಶುದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಅವರನ್ನು ನೋಡಿದಾಕ್ಷಣ ಅವರತ್ತ ನಾವು ಆಕರ್ಷಿತವಾಗುತ್ತೇವೆ. ಅವರು ನೋಡಲು ಬಿಳಿ ಬಣ್ಣದ ಚರ್ಮವನ್ನು ಹೊಂದಿರಲಿ ಅಥವಾ ಕಪ್ಪು ಚರ್ಮವನ್ನು ಹೊಂದಿರಲಿ, ಅದು ಮುಖ್ಯವಾಗುವುದಿಲ್ಲ. ಬದಲಾಗಿ ಅವರಲ್ಲಿನ ಆಕರ್ಷಣೆ ಎಂತಹವರನ್ನಾದರೂ ಬೆರಗುಗೊಳಿಸುತ್ತದೆ. ಸ್ವರ್ಗದಿಂದ ಬಂದಿರುವ ಜನರ ಆತ್ಮ. ಒಂದು ಶ್ಲೋಕದಲ್ಲಿ ಈ ಆತ್ಮಗಳ ಗುಣಲಕ್ಷಣಗಳನ್ನು ವಿವರಿಸಿದ್ದಾರೆ. ಸ್ವರ್ಗವಾಸಿ ಜನಕ್ಕೆ ಸದಾ ಚಾರ ಚಿಹ್ನ ಲಕಿ ಏಹಿ ದೇವಪ್ರಿಯ ಪೂಜಾ ಮಧುರ ವಾಕ್ಯದಾನ ಕರಿ ದೇಹಿ. ಈ ಶ್ಲೋಕದ ಪ್ರಕಾರ ಸ್ವರ್ಗದಿಂದ ಹಿಂತಿರುಗಿ ಭೂಮಿಯ ಮೇಲೆ ಜನಿಸಿದ ಆತ್ಮಗಳು 4 ಪ್ರಮುಖ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ. ಅದರಲ್ಲಿ ಮೊದಲನೆಯದು ದಯೆ, ಎರಡನೆಯದು ಕರುಣೆ,
ಮೂರನೆಯದು ಇತರರ ಕಲ್ಯಾಣಕ್ಕಾಗಿ ಆದ್ಯತೆಯನ್ನು ನೀಡುವುದು ಹಾಗೂ ನಾಲ್ಕನೆಯದಾಗಿ ಬಡವರು, ಪ್ರಾಣಿಗಳು ಮತ್ತು ಅಸಹಾಯಕರಿಗೆ ಸಹಾಯ ಮಾಡುವುದು ಅವರ ಸ್ವಭಾವದಲ್ಲಿ ಅಂತರ್ಗತವಾಗಿರುತ್ತದೆ. ಈ ಗುಣಗಳನ್ನು ಹೊಂದಿರುವವರು ಹುಟ್ಟಿನಿಂದಲೇ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಹುಟ್ಟಿರುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ.